ಯಳಂದೂರು ಪಟ್ಟಣದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಶುಕ್ರವಾರ ಅಯ್ಯನ ಸರಗೂರು ಮಠ ಹಾಗೂ ಶ್ರೀ ಮಲೆ ಮಹದೇಶ್ವರ ಬೆಟ್ಟ ಎಣ್ಣೆಮಜ್ಜನ ಶ್ರೀಗಳಾದ ಚಿನ್ನ ಸ್ವಾಮೀಜಿಗಳ ಮೊಮ್ಮಗ ಸಂಜಯರವರ ಹುಟ್ಟುಹಬ್ಬದ ಅಂಗವಾಗಿ ಉಪ್ಪಾರ ಜನಾಂಗದ ಮುಖಂಡರುಗಳಿಂದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಒಳ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿ ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಣೆ ಮಾಡಲಾಯಿತು. ಈ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಉಪ್ಪಾರ ಮುಖಂಡರಾದ ಬಾಗಳಿ ರೇವಣ್ಣ ನೇತೃತ್ವ ವಹಿಸಿ ಶುಭಾಶಯ ಕೋರಿದರು. ಈ ಕಾರ್ಯಕ್ರಮದಲ್ಲಿ ಉಪ್ಪಾರ ಮುಖಂಡರುಗಳಾದ ವೈಕೆಮೂಳೆ ದೊರೆಸ್ವಾಮಿ, ಕೆಂಪರಾಜು, ದೊಡ್ಡರಾಜು, ಶಿವರಾಜು, ಉಪ್ಪಾರ ಸಂಘದ ಅಧ್ಯಕ್ಷ ಪ್ರದೀಪ್, ನಂಜರಾಜು, ಹರೀಶ್, ಮಂಗಲಕುಮಾರ್, ಸೋಮಣ್ಣ, ರಂಗಸ್ವಾಮಿ, ಆಡಳಿತ ವೈದ್ಯಾಧಿಕಾರಿ ಡಾ ಶ್ರೀಧರ ಮುಂತಾದವರು ಭಾಗವಹಿಸಿದ್ದರು. ಬ್ಯೂರೋ ರಿಪೋರ್ಟ್ ಎಸ್ ಪುಟ್ಟಸ್ವಾಮಿ ಹೊನ್ನೂರು, ಪ್ರಜಾಪವರ್ತಿ, ಯಳಂದೂರು. ನಮ್ಮ ಸ್ನೇಹಿತರಾದ ನಮ್ಮ ಗುರು ಸಂಬಂಧರಾದ ಚಿನ್ನಸ್ವಾಮಿಗಳ ಮೊಮ್ಮಕ್ಕಳ ಹುಟ್ಟುಹಬ್ಬವನ್ನು ಸರಳವಾಗಿ ಯಳಂದೂರು ತಾಲೂಕು ಹೆಡ್ ಕ್ವಾರ್ಟರ್ದಂಥ ಆಸ್ಪತ್ರೆಗೆ ಹಣ್ಣು ಹಂಪಲುಗಳನ್ನು ನೀಡುವ ಮುಖಾಂತರ ಇವರಿಗೆ ಒಂದು ಶುಭವನ್ನು ಕೋರ್ತಾ ಇದ್ದೀವಿ. ಇವರಿಗೆ ದೇವರು ಆಯುಸ್ಸು, ಆರೋಗ್ಯ, ಸಕಲ ಭಾಗ್ಯ, ಐಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಎಲ್ಲರ ಪರವಾಗಿ ನಾನು ಆಶಿಸ್ತಾ, ಹಾಗೆಯೇ ನಮ್ಮ ಡಾಕ್ಟರ್ ಸರ್ ಮೇಡಮ್ ಎಲ್ಲ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಎಲ್ಲರಿಗೂ ಶುಭವಾಗಲಿ ಮತ್ತು ನಮ್ಮ ವಿಶೇಷವಾಗಿ ನಮ್ಮ ಚಿನ್ನಸ್ವಾಮಿ ಮೊಮ್ಮಕ್ಕಳಾದಂಥ ಸಂಜು ಅವರಿಗೆ ಇನ್ನೂ ಹೆಚ್ಚಿನ ಶಕ್ತಿ ನೀಡಲಿ, ಉನ್ನತ ಮಟ್ಟದಲ್ಲಿ ಅವರಿಗೆ ಒಂದು ಬೆಳವಣಿಗೆ ಆಗಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಮಾತಾಡ್ತೀನಿ. ತಾಲೂಕು ಹೆಡ್ ಕ್ವಾರ್ಟರ್ದಂಥ ಆಸ್ಪತ್ರೆಗೆ ಹಣ್ಣು ಹಂಪಲುಗಳನ್ನು ನೀಡುವ ಮುಖಾಂತರ ಇವರಿಗೆ ಒಂದು ಶುಭವನ್ನು ಕೋರ್ತಾ ಇದ್ದೀವಿ. ಇವರಿಗೆ ದೇವರು ಆಯುಸ್ಸು, ಆರೋಗ್ಯ, ಸಕಲ ಭಾಗ್ಯ, ಐಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಎಲ್ಲರ ಪರವಾಗಿ ನಾನು ಆಶಿಸ್ತಾ, ಹಾಗೆಯೇ ನಮ್ಮ ಡಾಕ್ಟರ್ ಸರ್ ಮೇಡಮ್ ಎಲ್ಲ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಎಲ್ಲರಿಗೂ ಶುಭವಾಗಲಿ ಮತ್ತು ನಮ್ಮ ವಿಶೇಷವಾಗಿ ನಮ್ಮ ಚಿನ್ನಸ್ವಾಮಿ ಮೊಮ್ಮಕ್ಕಳಾದಂಥ ಸಂಜು ಅವರಿಗೆ ಇನ್ನೂ ಹೆಚ್ಚಿನ ಶಕ್ತಿ ನೀಡಲಿ, ಉನ್ನತ ಮಟ್ಟದಲ್ಲಿ ಅವರಿಗೆ ಒಂದು ಬೆಳವಣಿಗೆ ಆಗಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಮಾತಾಡ್ತೀನಿ.